ಮಿತ್ರರೇ ನಮಸ್ಕಾರ. ಮಿತ್ರರೇ, 2021 ಆಗಸ್ಟ್ 15ನೇ ತಾರೀಕು ಇಡೀ ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದಿದ್ರು. ಆ ಸಂದರ್ಭವನ್ನ ಪಾಕಿಸ್ತಾನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇತ್ತು. ಆಗ ಪಾಕಿಸ್ತಾನ ಏನಂದ್ಕೊಂಡಿತ್ತು ಗೊತ್ತಾ? ಇಡೀ ಅಫ್ಘಾನಿಸ್ತಾನ ನನ್ನ ಕೈಗೆ ಬಂದ್ಬಿಡ್ತು. ಈ ತಾಲಿಬಾನಿಗಳು ನಾವು ಹಾಕಿದ ತಾಳಕ್ಕೆ ತಕ್ಕಂತೆ ಕುಣಿತಾರೆ, ಅಫ್ಘಾನಿಸ್ತಾನವನ್ನು ನಾವು ಕಂಟ್ರೋಲ್ ಮಾಡಬಹುದು ಅಂತ ಪಾಕಿಸ್ತಾನ ಕನಸು ಕಾಣ್ತಾ ಇತ್ತು. ಈಗಾಗಲೇ ಅವರೊಂದು ಉಗ್ರರ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ರು. ಆ ಫ್ಯಾಕ್ಟ್ರಿ ಇನ್ನಷ್ಟು ದೊಡ್ಡದಾಗುತ್ತೆ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಆದರೆ ಅದೇನೋ ಹೇಳ್ತಾರಲ್ಲ, ತಾನೊಂದು ಬಗೆದ್ರೆ ದೈವ ಇನ್ನೊಂದು ಬಗೆದಿತ್ತು ಅಂತ. ಆ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ತಾಲಿಬಾನಿಗಳು ಇವತ್ತು ಪಾಕಿಸ್ತಾನಕ್ಕೆ ಮಗ್ಗಲ ಮುಳ್ಳಾಗಿದ್ದಾರೆ. ಹೇಗಾಗಿದೆ ಅಂತಂದ್ರೆ, ಈಗಾಗಲೇ ತಾಲಿಬಾನ್ ಮತ್ತು ಭಾರತದ ನಡುವೆ ಸಂಬಂಧ ಆರಂಭಗೊಂಡಿದೆ. ಇಬ್ಬರ ನಡುವೆ ನೇರ ಮಾತುಕತೆಗಳಾಗ್ತಾ ಇದೆ. ಇದನ್ನ ಪಾಕಿಸ್ತಾನ ಕನಸಿನಲ್ಲೂ ಊಹೆ ಮಾಡಿರಲಿಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ತಾಲಿಬಾನಿಗಳು ಅಮೆರಿಕ ಜೊತೆಗೆ ನೇರವಾದಂತಹ ಸಂಬಂಧ ಬೆಳೆಸೋದಕ್ಕೆ ಒಂದು ದೊಡ್ಡ ವೇದಿಕೆಯನ್ನ ಸಜ್ಜು ಮಾಡಿಕೊಂಡಿದ್ದಾರೆ. ಅಮೆರಿಕದ ಅತ್ಯಂತ ಹಿರಿಯ ಅಧಿಕಾರಿಯೊಬ್ಬರು ಕಾಬೂಲ್ಗೆ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಅಮೆರಿಕ ಮತ್ತು ತಾಲಿಬಾನಿಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಹಂತ ಹಂತವಾಗಿ ಡೆವಲಪ್ ಆಗೋದಕ್ಕೆ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಇದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿಂದೆ ಏನಾಗ್ತಿತ್ತು ಗೊತ್ತಾ? ತಾಲಿಬಾನಿಗಳನ್ನ ಮಾತನಾಡಿಸಬೇಕು ಅಂತಂದ್ರೆ ಪಾಕಿಸ್ತಾನ ಡೋರ್ನಲ್ಲೇ ನಿಂತ್ಕೊಂಡಿರ್ತಿತ್ತು. ನೀವು ತಾಲಿಬಾನಿಗಳ ಜೊತೆಗೆ ಮಾತನಾಡಬೇಕಾ? ಫಸ್ಟ್ ನಮ್ಮ ಜೊತೆಗೆ ಮಾತನಾಡಿ, ಹೀಗಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಅಂದ್ರೆ ಇಡೀ ತಾಲಿಬಾನಿಗಳನ್ನ ನಾವೇ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಈ ಪಾಕಿಸ್ತಾನದವರು ಪೋಸ್ ಕೊಡ್ತಾ ಇದ್ರು. ಆದರೆ ಸದ್ಯ ಚಿತ್ರಣ ಬದಲಾಗ್ತಾ ಇದೆ. ಅಮೆರಿಕ ಮತ್ತು ತಾಲಿಬಾನಿಗಳ ಸಂಬಂಧ ಸುಧಾರಣೆ ಆಗ್ತಾ ಇದೆ. ಮಿತ್ರರೇ, ಇದೊಂದು ಬಿಗ್ ಡೆವಲಪ್ಮೆಂಟ್. ಪಾಕಿಸ್ತಾನ ಇದರಿಂದ ದೊಡ್ಡ ಒದೆ ತಿನ್ನುತ್ತೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಇನ್ನೊಂದು ಚರ್ಚೆ ಆರಂಭವಾಗಿದೆ. ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಯಾವ ಕಾರಣಕ್ಕೂ ಕೂಡ ಟೂ ಫ್ರಂಟ್ ವಾರ್ ಅನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ಪಾಕಿಸ್ತಾನದ ಸೇನೆಗೆ ಆ ಸಾಮರ್ಥ್ಯವೇ ಇಲ್ಲ ಅಂತ ಅನೇಕ ಸ್ಟೇಟ್ಮೆಂಟ್ಗಳು ಬರೋದಕ್ಕೆ ಶುರುವಾಗಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಪಾಕಿಸ್ತಾನದ ಆರ್ಮಿ ಚೀಫ್ ಸೌದಿ ಅರೇಬಿಯಾಕ್ಕೆ ಹೋಗಿದ್ದಾರೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಜೊತೆಗೆ ಒಂದು ರಹಸ್ಯ ಮಾತುಕತೆ ನಡೆದಿದೆ. ಮಿತ್ರರೇ, ಆ ಮಾತುಕತೆಗೆ ಸಾಕಷ್ಟು ಮಹತ್ವ ಇದೆ. ಮಿತ್ರರೇ, ಈ ಎಲ್ಲಾ ಬೆಳವಣಿಗೆಗಳು ಕೂಡ ಭಾರತಕ್ಕೆ ಬಯಸದೇ ಬಂದಂತಹ ಭಾಗ್ಯ. ಭಾರತಕ್ಕೆ ಈ ಪಾಕಿಸ್ತಾನ ಅನ್ನುವಂತಹ ತಲೆನೋವು ಇದೆಯಲ್ಲ, ಶಾಶ್ವತವಾಗಿ ದೂರ ಆಗುವಂತಹ ಸಂದರ್ಭ ಹತ್ರ ಬರ್ತಾ ಇದೆ. ಈ ಇಂಚಿಂಚು ಮಾಹಿತಿಯನ್ನ ನಿಮಗೆ ಡೀಟೇಲ್ ಆಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ದೋಹಾ ಅಗ್ರಿಮೆಂಟ್ ಬಗ್ಗೆ ಗೊತ್ತಿರಬಹುದು. 2020ರಲ್ಲಿ ಕತಾರ್ನ ರಾಜಧಾನಿ ದೋಹಾದಲ್ಲಿ ಈ ತಾಲಿಬಾನಿಗಳಿಗೂ ಮತ್ತು ಅಮೆರಿಕ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಅದನ್ನ ದೋಹಾ ಅಗ್ರಿಮೆಂಟ್ ಅಂತ ಕರೆಯಲಾಗುತ್ತೆ. ಆ ಒಪ್ಪಂದ ಏನು ಕೇಳಿದ್ರೆ, ಅಮೆರಿಕದ ಸೇನೆ ಅಫ್ಘಾನ್ ನೆಲವನ್ನ ಬಿಟ್ಟು ಹೊರಡುವಂತಹದ್ದು. ಅಗ್ರಿಮೆಂಟ್ ಆದ ಬಳಿಕ ಅಮೆರಿಕ ಹಂತ ಹಂತವಾಗಿ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಳ್ತು. ಅನಂತರ 2021 ಆಗಸ್ಟ್ 15ನೇ ತಾರೀಕು ಇಡೀ ಅಫ್ಘಾನಿಸ್ತಾನವನ್ನ ತಾಲಿಬಾನ್ ವಶಕ್ಕೆ ಪಡೆಯಿತು. ಮಿತ್ರರೇ, ಆ ಸಂದರ್ಭದಲ್ಲಿ ಒಂದು ಘಟನೆ ಆಗಿರುತ್ತೆ. ಅಮೆರಿಕದ ಕೆಲ ನಾಗರಿಕರನ್ನ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಬಂದಿ ಮಾಡಿರುತ್ತಾರೆ, ಅಂದ್ರೆ ಬಂಧಿಸಿಟ್ಟಿರ್ತಾರೆ. ಹೀಗೆ ಬಂಧನಕ್ಕೊಳಗಾದಂತಹ ಅಮೆರಿಕದ ನಾಗರಿಕರನ್ನು ಬಿಡಿಸಿಕೊಳ್ಳೋದಕ್ಕೆ ಅಮೆರಿಕ ಸರ್ಕಾರ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿದೆ. ಕತಾರ್ ಮೂಲಕ ಒತ್ತಡ ಹಾಕಿಸಿದೆ, ಪಾಕಿಸ್ತಾನದ ಮೂಲಕ ಒತ್ತಡ ಹಾಕಿಸಿದೆ. ಏನೇ ಆದರೂ ಕೂಡ ಅದು ಯಶಸ್ಸು ಕಂಡಿರಲಿಲ್ಲ. ಆದರೆ ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ತಾಲಿಬಾನಿಗಳ ಜೊತೆಗೆ ಬೇರೆಯದೇ ರೀತಿಯಲ್ಲಿ ಡೀಲ್ ಆರಂಭಿಸಿದ್ದಾರೆ. ಈಗಾಗಲೇ ತಾಲಿಬಾನ್ ಜೊತೆಗೆ ಒಂದು ಹಂತದ ಮಾತುಕತೆ ನಡೆದಿತ್ತು. ಆ ಮಾತುಕತೆಯ ಫಲಶ್ರುತಿಯಾಗಿ ಯುಎಸ್ನ ನಾಗರಿಕರಾಗಿದ್ದಂತಹ ಜಾರ್ಜ್ ಗ್ಲೆಸ್ಮನ್ ಅವರನ್ನ ತಾಲಿಬಾನಿಗಳು ಬಿಟ್ಟು ಕಳುಹಿಸಿದ್ದಾರೆ. ಅವರನ್ನ ರಿಲೀಸ್ ಮಾಡಿದ್ದಾರೆ. ಅದಾದ ಬಳಿಕ ಮಿತ್ರರೇ, ಈ ತಾಲಿಬಾನಿಗಳು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಈ ತಾಲಿಬಾನ್ ಸರ್ಕಾರ ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಹೇಳಿಕೆಯನ್ನು ರಿಲೀಸ್ ಮಾಡಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಘಟನೆಯನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ನನಗಂತೂ ಅನಿಸೋದಿಲ್ಲ. ತಾಲಿಬಾನ್ ಏನ್ ಹೇಳಿದೆ ಅಂತಂದ್ರೆ, ಮಾನವೀಯತೆಯ ಆಧಾರದಲ್ಲಿ ಅಮೆರಿಕದ ನಾಗರಿಕರನ್ನ ನಾವು ಬಿಟ್ಟು ಕಳುಹಿಸಿದೀವಿ. ಅಮೆರಿಕದ ಡೆಲಿಗೇಟ್ಸ್ ಜೊತೆಗೆ ತಾಲಿಬಾನ್ನ ಡಿಪ್ಲೊಮ್ಯಾಟ್ಗಳು ಮಾತುಕತೆ ಏನ್ ನಡೆಸಿದ್ದಾರೆ, ಅದರ ಪ್ರತಿಯಾಗಿ ಈ ಒಂದು ಕ್ರಮ ಆಗಿದೆ. ಹೀಗಂತ ತಾಲಿಬಾನಿಗಳು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಬಹಳ ದೊಡ್ಡ ಸುದ್ದಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದಾದ ಬಳಿಕ ಇನ್ನೊಂದು ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ, ಅಮೆರಿಕದ ಟ್ರಂಪ್ ಸರ್ಕಾರದಲ್ಲಿ ಹಾಸ್ಟೇಜಸ್ ಅಫೇರ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಆಡಮ್ ಬೋಯ್ಲೆರ್ ಅನ್ನುವಂಥವರು ಕಾಬೂಲ್ಗೆ ಭೇಟಿ ಕೊಟ್ಟಿದ್ದಾರೆ. ಮಿತ್ರರೇ, ಅಮೆರಿಕದ ಹೈ ರ್ಯಾಂಕ್ ಆಫೀಸರ್ ಇವರು ತಾಲಿಬಾನ್ ಆಳ್ವಿಕೆಯಲ್ಲಿರುವಂತಹ ಅಫ್ಘಾನಿಸ್ತಾನದ ಕಾಬೂಲ್ಗೆ ಭೇಟಿ ಕೊಟ್ಟಿದ್ದಾರೆ. ತಾಲಿಬಾನ್ ಸರ್ಕಾರದ ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಅಫ್ಘಾನಿಸ್ತಾನ ಮತ್ತು ತಾಲಿಬಾನ್ನ ನಡುವೆ ಈಗ ನೇರ ಸಂಪರ್ಕ ಆರಂಭವಾಗಿದೆ. ಈ ಹಿಂದೆ ಹೀಗಾಗ್ತಾ ಇರಲಿಲ್ಲ. ಒಂದ ಮೀಟಿಂಗ್ ನಡೀತಾ ಇದ್ದಿದ್ದು ದೋಹಾದಲ್ಲಿ. ಈ ತಾಲಿಬಾನ್ ಈಗಲೂ ಕೂಡ ತನ್ನ ಅಂತಾರಾಷ್ಟ್ರೀಯ ಕಚೇರಿಯನ್ನ ಇಟ್ಕೊಂಡಿರುವಂತಹದ್ದು ಕತಾರ್ನ ರಾಜಧಾನಿ ದೋಹಾದಲ್ಲೇ. ಯಾಕಂದ್ರೆ ಬಹುತೇಕ ಫಾರಿನ್ ಡಿಪ್ಲೊಮ್ಯಾಟ್ಸ್ಗಳು ಅಫ್ಘಾನಿಸ್ತಾನಕ್ಕೆ ಹೋಗಿ ತಾಲಿಬಾನ್ನ ಜೊತೆಗೆ ಚರ್ಚೆ ಮಾಡೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಇನ್ನೂ ಕೂಡ ವಿಶ್ವದ ಬಹುತೇಕ ರಾಷ್ಟ್ರಗಳು ತಾಲಿಬಾನ್ಗೆ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಅಂದ್ರೆ ರಾಜತಾಂತ್ರಿಕ ಸಂಬಂಧ ಇಲ್ಲ. ಇಂತಹ ಸಂದರ್ಭದಲ್ಲಿ ತನ್ನ ಡಿಪ್ಲೊಮ್ಯಾಟ್ಸ್ಗಳನ್ನ ಅಫ್ಘಾನಿಸ್ತಾನಕ್ಕೆ ಕಳುಹಿಸುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಇದೇ ಕಾರಣದಿಂದ ದೋಹಾದಲ್ಲೇ ಮೀಟಿಂಗ್ ನಡೀತಾ ಇತ್ತು. ತಾಲಿಬಾನ್ ಈಗಲೂ ಕೂಡ ತನ್ನ ಅಂತಾರಾಷ್ಟ್ರೀಯ ವಿಭಾಗವನ್ನ ದೋಹಾದಲ್ಲೇ ಇಟ್ಕೊಂಡಿದ್ದಾರೆ. ಅಮೆರಿಕ ಕೂಡ ಹೀಗೆ ಮಾತುಕತೆಯನ್ನು ನಡೆಸ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ತನ್ನ ಹಾಸ್ಟೇಜ್ ಅಫೇರ್ಸ್ ವಿಭಾಗದ ಮುಖ್ಯಸ್ಥರನ್ನ ಅಫ್ಘಾನಿಸ್ತಾನಕ್ಕೆ ನೇರವಾಗಿ ಕಳುಹಿಸಲಾಗಿದೆ.
ಮಾಡಲಾಗಿದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಅಂದರೆ ಮೀಡಿಯೇಟರ್ಸ್ಗಳ ಕೆಲಸ ಇನ್ನಿಲ್ಲ. ಪಾಕಿಸ್ತಾನಕ್ಕೂ ಕೆಲಸ ಇಲ್ಲ, ಕತರ್ಗೂ ಕೂಡ ಕೆಲಸ ಇಲ್ಲ. ಅಮೆರಿಕ ಮತ್ತು ತಾಲಿಬಾನಿಗಳ ನಡುವೆ ನೇರ ಸಂಬಂಧ ಆರಂಭವಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಮಿತ್ರರೇ, ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೇರ ಸಂಬಂಧ ಅಂತಂದರೆ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳಿಗೆ ಅಮೆರಿಕ ಮಾನ್ಯತೆಯನ್ನು ಕೊಟ್ಟು ಅದೊಂದು ದೇಶ ಅಂತ ಪರಿಗಣಿಸುತ್ತೆ ಅಥವಾ ತಾಲಿಬಾನ್ ಸರ್ಕಾರವನ್ನು ಒಪ್ಕೊಳ್ಳುತ್ತೆ ಅಂತಲ್ಲ. ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ ಅಫ್ಘಾನಿಸ್ತಾನ ಮತ್ತು ಅಮೆರಿಕದ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಆರಂಭವಾಗುತ್ತೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೇರ ಮಾತುಕತೆಗಳು ಆರಂಭವಾಗುತ್ತೆ. ಈಗೇನು ಕಂಪ್ಲೀಟ್ ಕಡಿತಗೊಂಡಿತ್ತಲ್ಲ, ಮುಖ ನೋಡಿ ಮಾತನಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿಯಲ್ಲಿ ಅಮೆರಿಕ ಮತ್ತು ತಾಲಿಬಾನ್ ಸಂಬಂಧ ಇತ್ತು. ಮುಂದೆ ಹಾಗಾಗೋದಿಲ್ಲ. ಟ್ರಂಪ್ ನೇರವಾದಂತಹ ಮಾತುಕತೆಗೆ ಚಾಲನೆ ಕೊಟ್ಟಿದ್ದಾರೆ. ಯಾಕೋಸ್ಕರವಾಗಿ ಟ್ರಂಪ್ ಈ ರೀತಿಯ ಮಾತುಕತೆಗೆ ಚಾಲನೆ ಕೊಟ್ಟಿದ್ದಾರೆ? ತಾಲಿಬಾನಿಗಳಿಗೆ ಈ ಹಿಂದೆ ಟ್ರಂಪ್ ಬೆದರಿಕೆ ಹಾಕಿದ್ರಲ್ಲ, ಈ ದಿಢೀರ್ ಬದಲಾವಣೆಗೆ ಏನು ಕಾರಣ ಅಂತ ಅನೇಕರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಟ್ರಂಪ್ ಒಬ್ಬ ಮಹಾನ್ ಬುದ್ಧಿವಂತ. ಅದಕ್ಕಿಂತಲೂ ಹೆಚ್ಚಾಗಿ ಟ್ರಂಪ್ ಏನಿದ್ರೂ ಕೂಡ ಬಿಸ್ನೆಸ್ ಆ್ಯಂಗಲ್ನಲ್ಲೇ ನೋಡ್ತಾರೆ. ಇವತ್ತು ಅಫ್ಘಾನಿಸ್ತಾನದೊಂದಿಗೆ ಶತ್ರುತ್ವವನ್ನು ಸಾಧನೆ ಮಾಡಿದ್ದೇ ಆದರೆ ಅಮೆರಿಕಕ್ಕೆ ಏನೂ ಲಾಭ ಇಲ್ಲ. ಕೆಲವರು ಅಂದುಕೊಳ್ತಾ ಇರಬಹುದು, ಟ್ರಂಪ್ ಈ ಹಿಂದೆ ಹೇಳಿದ್ರಲ್ಲ, ಅಫ್ಘಾನಿಸ್ತಾನದಲ್ಲಿ ನಮ್ಮ ಶಸ್ತ್ರಾಸ್ತ್ರಗಳು ಉಳಿದು ಹೋಗಿದ್ದಾವೆ, ಅದನ್ನೆಲ್ಲ ವಾಪಸ್ ತರಬೇಕು, ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರವಾಗಿ ಏನಾದರೂ ಈ ಮಾತುಕತೆ ಆರಂಭಗೊಂಡಿದೆಯಾ ಅಂತ. ಖಂಡಿತವಾಗ್ಲೂ ಇಲ್ಲ. ಸಣ್ಣದಾಗಿ ಯೋಚನೆ ಮಾಡಿ. ಅಮೆರಿಕದಂತಹ ದೈತ್ಯ ದೇಶಕ್ಕೆ, ಅಷ್ಟು ದೊಡ್ಡ ಎಕಾನಮಿ ಅವರದ್ದು, ಅವರಿಗೆ ಅಫ್ಘಾನಿಸ್ತಾನದಲ್ಲಿ ಹರಕಲು ಮುರುಕಲು ಒಂದಷ್ಟು ಶಸ್ತ್ರಾಸ್ತ್ರಗಳು ಬೇಕಾ? ಅದು ಅಮೆರಿಕಗೂ ಬೇಕಾಗಿಲ್ಲ, ಟ್ರಂಪ್ಗೂ ಕೂಡ ಬೇಕಾಗಿಲ್ಲ. ಟ್ರಂಪ್ ಯಾಕೆ ಆ ರೀತಿಯ ಬೆದರಿಕೆ ಹಾಕಿದ್ರು ಅಂತಂದ್ರೆ, ಈ ತಾಲಿಬಾನಿಗಳನ್ನ ಸರಿಯಾದಂತಹ ಟ್ರ್ಯಾಕ್ಗೆ ತರಬೇಕು, ಅಮೆರಿಕ ಮತ್ತು ತಾಲಿಬಾನ್ನ ನಡುವೆ ಸ್ವಲ್ಪ ಸಂಬಂಧ ಸುಧಾರಣೆ ಆಗಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ನಿಮಗೀಗ ಅನಿಸ್ತಾ ಇರಬಹುದು, ಏನ್ ಹೇಳ್ತಾ ಇದ್ದಾರೆ ಇವರು, ಒಂದಕ್ಕೊಂದಕ್ಕೆ ತಾಳಮೇಳ ಕೂಡಿ ಬರ್ತಿಲ್ವಲ್ಲ ಅಂತ. ಮಿತ್ರರೇ, ಟ್ರಂಪ್ ಯೋಚನೆ ಮಾಡೋದೇ ಹಾಗೆ. ಟ್ರಂಪ್ ಈಗ ಬಯಸ್ತಾ ಇರೋದೇನು ಗೊತ್ತಾ? ಈ ಅಫ್ಘಾನಿಸ್ತಾನದ ಜೊತೆಗೆ ಜಗಳ ಮುಂದುವರಿಸಿದ್ದೆ ಆದರೆ ಅಮೆರಿಕಾಗೆ ಏನು ಲಾಭ ಆಗುತ್ತೆ? ಅದರ ಬದಲಾಗಿ ಸಣ್ಣದಾಗಿ ಸಂಬಂಧವನ್ನು ಸುಧಾರಣೆ ಮಾಡಿಕೊಂಡಿದ್ದೆ ಆದರೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಂದರೆ ಯಾವುದೋ IT ಕಂಪನಿಯನ್ನು ತೆರೆಯೋದಲ್ಲ. ಅಫ್ಘಾನಿಸ್ತಾನದಲ್ಲಿರುವಂತಹ ಖನಿಜ ಸಂಪತ್ತಿನ ಮೇಲೆ ಟ್ರಂಪ್ ಅವರ ಕಣ್ಣು ಬಿದ್ದಿದೆ. ನಿಮಗೆ ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಫ್ಘಾನಿಸ್ತಾನದಲ್ಲಿ ಕನಿಷ್ಠ ಪಕ್ಷ $3.5 ಟ್ರಿಲಿಯನ್ ಮೊತ್ತದ ಖನಿಜ ಸಂಪತ್ತಿದೆ. ಈ ತಾಲಿಬಾನ್ ಆಳ್ವಿಕೆ ಶುರುವಾದ ಬಳಿಕ ಈ ಎಲ್ಲ ಖನಿಜ ಸಂಪತ್ತಿನ ಮೇಲೆ ಚೀನಾ ಕಣ್ಣು ಹಾಕಿದೆ. ಈ ತಾಲಿಬಾನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿ ಗಣಿಗಾರಿಕೆಯನ್ನು ಕೂಡ ಆರಂಭಿಸಿದ್ದಾರೆ. ಆದರೆ ಅಮೆರಿಕ ಬಯಕೆ ಏನು ಗೊತ್ತಾ? ಮುಂದಿನ ದಿನಗಳಲ್ಲಿ ನಾವು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಈ ಖನಿಜ ಸಂಪತ್ತನ್ನು ನಾವು ಕೂಡ ತೆಗಿಬೇಕು. ಇದು ಅಮೆರಿಕದ ಉದ್ದೇಶ. ಅಮೆರಿಕದ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರಂಪ್ ಅವರ ಉದ್ದೇಶ. ಇದೇ ಕಾರಣದಿಂದ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳು ಮತ್ತು ಅಮೆರಿಕದ ನಡುವೆ ಹಂತ ಹಂತವಾಗಿ ಸಂಬಂಧ ಸುಧಾರಣೆ ಆಗ್ತಾ ಇದೆ. ಇದರಿಂದಾಗಿ ನಷ್ಟ ಆಗ್ತಿರೋದು ಯಾರಿಗೆ ಕೇಳಿದ್ರೆ, ಒನ್ ಅಂಡ್ ಓನ್ಲಿ ಪಾಕಿಸ್ತಾನಕ್ಕೆ. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಮಿತ್ರರೇ, ತಾಲಿಬಾನಿಗಳು ತುಂಬ ಸ್ಟ್ರಾಂಗ್ ಆದರು, ಅಮೆರಿಕ ಜೊತೆಗೆ ಸಂಬಂಧ ಸುಧಾರಣೆ ಆಯಿತು, ಆರ್ಥಿಕವಾಗಿ ತಾಲಿಬಾನಿಗಳು ಒಂದಷ್ಟು ಸದೃಢವಾದರು ಅಂತಂದ್ರೆ ಅವರು ಕಾಟ ಕೊಡುವಂತಹದ್ದೇ ಪಾಕಿಸ್ತಾನಕ್ಕೆ. ಈಗಾಗಲೇ TTPಗೆ ತಾಲಿಬಾನಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಈ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್ ಇನ್ನಷ್ಟು ಬಲಗೊಳ್ಳಬೇಕು, ಅಲ್ಲೂ ಕೂಡ ನಮ್ಮ ಸರ್ಕಾರ ರಚನೆ ಆಗಬೇಕು ಅಂತ ತಾಲಿಬಾನಿಗಳು ಒಂದು ಲಾಂಗ್ ಟರ್ಮ್ ಗೋಲ್ ಅನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಹೆಚ್ಚು ಹಣ ಸಿಕ್ತು ಅಂತಂದ್ರೆ TTPಯನ್ನು ಇನ್ನಷ್ಟು ಬಲಗೊಳಿಸೋದಕ್ಕೆ ಹೋಗ್ತಾರೆ. ಅದರಿಂದಾಗಿ ಪಾಕಿಸ್ತಾನದಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ. ಈಗಾಗಲೇ ಬಲೂಚಿಸ್ತಾನದವರು ಹೊಡೆತ ಕೊಡ್ತಿದಾರಲ್ಲ, ಅದನ್ನೇ ತಡೆದುಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಇದರ ಜೊತೆಗೆ TTP ಕೂಡ ಪಾಕಿಸ್ತಾನಕ್ಕೆ ತೊಂದರೆ ಕೊಡೋದನ್ನ ಜಾಸ್ತಿ ಮಾಡಿದ್ರೆ ತಡೆದುಕೊಳ್ಳೋದಕ್ಕಾಗತ್ತಾ? ಅದಷ್ಟೇ ಅಲ್ಲ ಮಿತ್ರರೇ, ಈ ತಾಲಿಬಾನಿಗಳು ಆರ್ಥಿಕವಾಗಿ ಸದೃಢವಾದ್ರು ಅಂತಂದ್ರೆ ಪಾಕ್ ಮತ್ತು ಅಫ್ಘಾನಿಸ್ತಾನದ ಗಡಿ ಇದೆಯಲ್ಲ, ಡ್ಯೂರೆಂಡ್ ಲೈನ್, ಅದರಲ್ಲಿ ಇನ್ನಷ್ಟು ಸಮಸ್ಯೆಯನ್ನು ತಂದಿಡ್ತಾರೆ. ಆಗ ಪಾಕಿಸ್ತಾನದ ಮಿಲಿಟರಿ ಮತ್ತಷ್ಟು ಒತ್ತಡಕ್ಕೊಳಗಾಗುತ್ತೆ. ಈಗಾಗಲೇ ಮಿತ್ರರೇ, ಪಾಕಿಸ್ತಾನದಲ್ಲಿ ಒಂದು ಚರ್ಚೆ ಆರಂಭಗೊಂಡಿದೆ. ಪಾಕಿಸ್ತಾನದ ಸೇನೆ ಕೈಲಿ 2 ಫ್ರಂಟ್ ವಾರ್ ಅನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಂದು ಕಡೆ ಬಲೂಚಿಸ್ತಾನದ BLA ದಾಳಿ ಮಾಡ್ತಾ ಇದೆ, ಇನ್ನೊಂದು ಕಡೆ POK ಸಮಸ್ಯೆ ಇದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಅಂದ್ರೆ ಕಾಶ್ಮೀರವನ್ನು ಅವರು ಕಬ್ಜಾ ಮಾಡ್ಕೊಂಡಿದ್ದಾರಲ್ಲ, ಆ ಗಡಿಯಲ್ಲಿ ಭಾರತದ ಸೇನೆ ಇದೆ. ಒಂದು ವೇಳೆ ಇಬ್ಬರು ಏಕಕಾಲಕ್ಕೆ ಅಟ್ಯಾಕ್ ಮಾಡಿದ್ದೆ ಆದ್ರೆ ಪಾಕಿಸ್ತಾನದ ಸೇನೆ ಹಣ್ಣುಗಾಯಿ ನೀರುಗಾಯಿ ಆಗುತ್ತೆ ಅಂತೇಳಿ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ಇಂತಹ ಅನೇಕ ಆರ್ಟಿಕಲ್ಗಳನ್ನು ನೀವು ನೋಡಬಹುದು. ಪಾಕಿಸ್ತಾನದ ಸೇನೆ ಬಹಳ ವೀಕ್ ಆಗ್ತಾ ಇದೆ ಅಂತ. ಮಿತ್ರರೇ, ಒಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ, ಇನ್ನೊಂದು ಕಡೆ ಭಾರತದ ಸೇನೆ, ಇವರಿಬ್ಬರನ್ನೇ ತಡೆದುಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲಿನ ಥಿಂಕ್ ಟ್ಯಾಂಕ್ಗಳೇ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳು ಇನ್ನಷ್ಟು ಬಲವರ್ಧನೆಗೊಂಡು ಜೊತೆಗೆ TTPಗೂ ಅವರು ಬೆಂಬಲವನ್ನು ಕೊಟ್ಟಿದ್ದೆ ಆದರೆ ಪಾಕಿಸ್ತಾನದ ಸೇನೆ ಸೋತು ಶರಣಾಗತ್ತೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದೇ ಕಾರಣದಿಂದ ಸುತ್ತಮುತ್ತ ಆಗ್ತಿರುವಂತಹ ಎಲ್ಲ ಬೆಳವಣಿಗೆಗಳು ಕೂಡ ಪಾಕಿಸ್ತಾನದ ವಿರುದ್ಧವೇ ಇದೆ. ಮುಂದುವರೆದ ಕೆಲವು ಅಂಶಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಪಾಕಿಸ್ತಾನದ ದುರ್ದೆಸೆ ಯಾವ ಹಂತಕ್ಕೆ ತಲುಪಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಹಿಂದೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಟರ್ಕಿಯಲ್ಲಿರುವಂತಹ ಖಲೀಫಾ ಏನಿದ್ದಾನೆ, ಆಧುನಿಕ ಖಲೀಫಾ ಎರ್ದೋಗನ್,
ಆತ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ. ಆತನ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಆತ ಅಧಿಕಾರದಲ್ಲೇ ಇರ್ತಾನಾ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಈ ಎರ್ದೋಗನ್ ನೇರವಾಗಿ ಪಾಕಿಸ್ತಾನವನ್ನ ಬೆಂಬಲಿಸ್ತಾ ಇದ್ದಂಥವನು, ಪಾಕಿಸ್ತಾನವನ್ನ ರಕ್ಷಣೆ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಂಥವನು. ಈಗ ಅವನೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ. ಹೀಗಾಗಿ ಪಾಕಿಸ್ತಾನದ ಮಿತ್ರರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಅನೇಕ ರೀತಿಯ ಸಮಸ್ಯೆಗಳು. ಇದರ ನಡುವೆ ಪಾಕಿಸ್ತಾನದಿಂದ ಒಂದು ವರದಿ ಬರ್ತಾ ಇದೆ. ಈ ರಂಜಾನ್ ಮಾಸ ಆಗ್ತಿದ್ದಂತೆ ಪಾಕಿಸ್ತಾನ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದೆ. ಈ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ಮಟ್ಟ ಹಾಕೋದಕ್ಕೋಸ್ಕರವಾಗಿ ಪಾಕ್ ಆರ್ಮಿ ತಯಾರಿಯನ್ನ ನಡೆಸಿದೆ. ಹೀಗೊಂದು ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ಪ್ರಧಾನಿಯಾಗಿರುವಂತಹ ಶಹಬಾಜ್ ಶರೀಫ್ ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿರುವಂತಹ ಆಸಿಮ್ ಮುನೀರ್ ಜೊತೆಗೆ ಸೌದಿ ಅರೇಬಿಯಾದ ಪ್ರವಾಸವನ್ನ ಕೈಗೊಂಡಿದ್ರು. ಇವರಿಬ್ಬರೇ ಹೋಗಿದ್ದು. ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗೆ ಇವರ ಮಾತುಕತೆ ಆಗಿದೆ. ಈ ಮಾತುಕತೆಗೆ ಯಾಕಷ್ಟು ಮಹತ್ವ ಕೇಳಿದ್ರೆ, ಒಂದು ವೇಳೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪಾಕಿಸ್ತಾನದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಜೊತೆಗೆ ಸೌದಿ ಅರೇಬಿಯಾಕ್ಕೆ ಹೋಗಿದ್ರೆ ಅಷ್ಟೇನು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದ್ರೆ ಪಾಕ್ ಪ್ರಧಾನಿ ಹೋಗಿದ್ದು ಯಾರ ಜೊತೆಗೆ? ಪಾಕಿಸ್ತಾನದ ಆರ್ಮಿ ಚೀಫ್ ಜೊತೆಗೆ. ಯಾಕೋಸ್ಕರವಾಗಿ ಸೌದಿ ಅರೇಬಿಯಾಗೆ ಹೋದ್ರು? ಯಾಕೆ ಮೊಹಮ್ಮದ್ ಬಿನ್ ಸಲ್ಮಾನ್ರನ್ನ ಭೇಟಿ ಆದ್ರು ಅಂತಂದ್ರೆ, ಪಾಕಿಸ್ತಾನಕ್ಕೆ ಈಗ ಫಂಡ್ ಅವಶ್ಯಕತೆ ಇದೆ. ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ಮಿಲಿಟರಿಗೆ. ಯಾಕೆ ಅಂತಂದ್ರೆ ಅವರು ಬಲೂಚ್ ಲಿಬರೇಷನ್ ಆರ್ಮಿಯ ವಿರುದ್ಧ ಒಂದು ಸಂಘಟಿತವಾದಂತಹ ಹೋರಾಟ ಮಾಡಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆಗೆ BLA ಅನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಆಪರೇಷನ್ಗೆ ಪ್ಲಾನ್ ಮಾಡಬೇಕು ಅಂತಂದ್ರೆ ಫಂಡ್ ನ ಅವಶ್ಯಕತೆ ಇದೆ. ಹೀಗಾಗಿ ಇವರು ಸೌದಿ ಅರೇಬಿಯಾಗೆ ಹೋಗಿದ್ದಾರೆ ಅಂತೇಳಿ ಅನೇಕ ವರದಿಗಳು ಹೇಳ್ತಾ ಇದಾವೆ. ಪಾಕ್ ಮಾಧ್ಯಮಗಳಲ್ಲಿ ವರದಿ ಆಗ್ತಿರೋದೇನು ಕೇಳಿದ್ರೆ, ರಂಜಾನ್ ಮಾಸ ಮುಗಿತಿದ್ದಂತೆ ಪಾಕಿಸ್ತಾನದ ಮಿಲಿಟರಿ ಒಂದು ದೊಡ್ಡ ಆಪರೇಷನ್ ಮಾಡಿಬಿಡುತ್ತೆ, ಬಲೂಚ್ ಲಿಬರೇಷನ್ ಆರ್ಮಿಯನ್ನ ಹೆಡೆಮುರಿ ಕಟ್ಟುತ್ತೆ ಅಂತ ಅವರು ಪುಂಖಾನುಪುಂಖವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಮಿತ್ರರೇ, ಪಾಕಿಸ್ತಾನದಲ್ಲಿ ಇಂತಹ ಅನೇಕ ವರದಿಗಳು ಆಗಾಗ ಬರ್ತಾ ಇರ್ತವೆ. ಆದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಸ್ಟ್ರೆಂಥನ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನೆ ತನ್ನನ್ನು ತಾನೇ ನಂಬರ್ 1 ಸೇನೆ ಅಂತ ಹೇಳಿ ಬಿಂಬಿಸಿಕೊಳ್ತಾ ಇತ್ತು. ಅವರ ಬೆನ್ನನ್ನು ಅವರೇ ತಟ್ಕೊಳ್ತಾ ಇದ್ರು. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಒಂದು ಕಡೆ BLA ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ರೆ ಪಾಕಿಸ್ತಾನದ ಸೇನೆ ವೀಕ್ ಆಗ್ತಾ ಹೋಗ್ತಾ ಇದೆ. ಇದೇ ಕಾರಣದಿಂದ ಅವರಿಗೆ ಬಲೂಚಿಸ್ತಾನದಲ್ಲಿರುವಂತಹ ಸಪರೇಟಿಸ್ಟ್ ಮೂವ್ಮೆಂಟ್ ಅನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಇದಿಷ್ಟು ತಾಲಿಬಾನ್ ಮತ್ತು ಅಮೆರಿಕದ ನಡುವೆ ಸಂಬಂಧ ಸುಧಾರಣೆ ಆಗ್ತಾ ಇರುವಂತಹದ್ದು. ಅದು ಪಾಕಿಸ್ತಾನದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಅದರಿಂದ ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ ಅನ್ನೋದರ ಕುರಿತಾದಂತಹ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ